ಒಂದು ಸುಮಾರು 10 ವರ್ಷದ ಹಿಂದೆ ನಾವು ಆಯುಷ್ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮಂಗಳೂರಲ್ಲಿ. ಅತ್ಯಂತ ಯಶಸ್ಸಾಗಿ ಇದರಿಂದ ಒಳ್ಳೆಯ ಜನಸ್ಪಂದನೆ ಆಗಿದೆ. ಜನರು ತುಂಬ ಇದಕ್ಕೆ ಒಂದು ಪ್ರೋತ್ಸಾಹವನ್ನು ಕೂಡ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಇತ್ತೀಚಿನ ದಿನಗಳಲ್ಲಿ ಆಯುರ್ವೇದದ ಬೇಡಿಕೆ, ಆಯುರ್ವೇದ ಹಾಗೂ ಆಯುಷ್ ಅಂತ ಹೇಳಿದರೆ ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ ಈ ಎಲ್ಲ ಪದ್ಧತಿಗಳ ವಿಶೇಷತೆಯನ್ನು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದೇ ಬರುವ ಜನವರಿ 31 ಮತ್ತು ಫೆಬ್ರವರಿ 1ನೇ ತಾರೀಕು ನಾವು ಮಂಗಳೂರಿನ TMA ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಇಲ್ಲಿ ನಾವು ಆಯುಷ್ ಹಬ್ಬ 2026 ಆಯೋಜಿಸಿಕೊಂಡಿದ್ದೇವೆ. ಈ ಆಯುಷ್ ಪದ್ಧತಿಗಳಂತ ಹೇಳಿದರೆ ಈಗಾಗಲೇ ಡಾಕ್ಟರ್ ಹೇಳಿದ ಹಾಗೆ ಆಯುರ್ವೇದ, ಯೋಗ ಆ್ಯಂಡ್ ನ್ಯಾಚುರೋಪತಿ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ ಈ 5 ಯಾವ ಸೆಗ್ಮೆಂಟ್ಸ್ ಇದೆ ಆಯುಷ್ದು ಎಲ್ಲ ಡಾಕ್ಟರ್ಸ್ ಎಲ್ಲ ಒಟ್ಟಿಗೆ ಬಂದು ಇದೆಲ್ಲ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ವಿವಿಧ ಆಯುಷ್ ಸಂಘಟನೆಗಳು, ಎಲ್ಲ ಆಯುಷ್ ಕಾಲೇಜ್ಗಳು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ 2 ಜಿಲ್ಲೆಗಳ ಆಯುಷ್ ಕಾಲೇಜ್ಗಳು ಮತ್ತು ವೃತ್ತಿನಿರತವಾದಂತಹ ಎಲ್ಲ ವೈದ್ಯರುಗಳು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ಆಯುಷ್ ಹಬ್ಬವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಸಾಂಸ್ಕೃತಿಕವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಒಂದೇ ರೀತಿಯ ಜಿಲ್ಲೆಗಳಾದ್ದರಿಂದ ನಾವು ಹೋಸ್ಟ್ ಅಂತ ಹೇಳಿ ನಾವು ಉಡುಪಿ ಮತ್ತು ದಕ್ಷಿಣ ಕನ್ನಡ ಹೋಸ್ಟ್ಸ್ ಆಗಿದ್ದೇವೆ. ಇಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ SDM ಕಾಲೇಜ್ ತುಂಬ ಪ್ರಭಾವಶಾಲಿಯಾದಂತಹ ಒಂದು ಆಯುಷ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಉಡುಪಿಯಲ್ಲಿದೆ, ಮುನಿಯಾಲಿದೆ. ಹಾಗಾಗಿ ಇನ್ನು ರೂರಲ್ನಲ್ಲಿ ಕುಂದಾಪುರ ರೂರಲ್ ಆಯುರ್ವೇದ ಕಾಲೇಜ್ ಇದೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ನಾವು ಆದಷ್ಟು ಸಾಧ್ಯವಾದಷ್ಟು ನಾವು ನಮ್ಮ ಜನರಿಗೆ ಆಯುಷ್ ತಲುಪಬೇಕು, ಆಯುಷಿನ ವಿಶೇಷವಾದಂತಹ ಜ್ಞಾನ ಜನರಿಗೆ ತಿಳಿಯಬೇಕು, ಆಯುಷ್ನಲ್ಲಿ ಏನೆಲ್ಲ ಇದೆ ಹೇಳುವಂಥದ್ದನ್ನು ಜನರು ಅದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಹೇಳುವಂತಹ ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಇನ್ನು ಮುಂಬರುವ ಯಾವ ಆಯುಷ್ ಗ್ರ್ಯಾಜುಯೇಟ್ಸ್ ಆಗಲಿ ಅಥವಾ ಆಯುಷ್ನಿಂದ ಹೊರಬರುವಂತಹ ಇನ್ನು ಮುಂದಿನ ಪೀಳಿಗೆ ಯಾವರಿದ್ದಾರೆ ಅವರಿಗೆ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸಬೇಕು ಹೇಳುವಂಥದ್ದು ನಮ್ಮ ಆಯುಷ್ ಹಬ್ಬದ ಮುಖ್ಯ ಉದ್ದೇಶ. ಇದರಲ್ಲಿ ಮುಖ್ಯವಾಗಿ ಮಕ್ಕಳ ಹಬ್ಬ ಅಂತ ಹೇಳುವಂಥ ಒಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಟ್ಯಾಲೆಂಟ್ ಶೋ ಇರ್ಬೋದು, ಆರೋಗ್ಯ ತಪಾಸಣೆ ಇರ್ಬೋದು, ಅಥವಾ ಮಕ್ಕಳಿಗೆ ಬೇಕಾಗಿರುವಂಥ ಬೇರೆ ಬೇರೆ ಆ್ಯಕ್ಟಿವಿಟಿಗಳನ್ನು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಹಿರಿಯರಿಗಾಗಿ ಸಂತೃಪ್ತ ಜೀವನ ಸಂಧ್ಯಾ ಅಂತ ಹೇಳುವಂಥ ಒಂದು ವಿಶೇಷ ಕಾರ್ಯಕ್ರಮ. ನಮ್ಮೆಲ್ಲ ಆಯುಷ್ ಡಾಕ್ಟ್ರುಗಳು ಆ ದಿವಸ ಹಿರಿಯರಿಗೆ ಬರುವಂಥ ಬೇರೆ ಬೇರೆ ತೊಂದರೆಗಳಿಗೆ ಕನ್ಸಲ್ಟೇಷನ್ ಮಾಡ್ತಾರೆ, ಸಲಹೆ ಕೊಡ್ತಾರೆ. ಅವರ ಇನ್ಸೆಕ್ಯೂರಿಟಿ ಏನಿದೆ ಓಲ್ಡ್ ಏಜಲ್ಲಿ ಅವರಿಗೆ ಬೇಕಾಗಿರುವಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಮಹಿಳಾ ಹಬ್ಬ ಅಂತ ಹೇಳುವಂಥ ಒಂದು ವಿಶೇಷ ಕಾರ್ಯಕ್ರಮ. ಮಹಿಳೆಯರಿಗೆ ಬರುವಂಥ ಚಿಕ್ಕ ಏಜಲ್ಲಿ ಇರ್ಬೋದು ಅಥವಾ ಸ್ಪೆಷಲಿ ಮೆನೋಪೋಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಬಂದರೆ ಖಂಡಿತವಾಗಿ ಜನಗಳಿಗೆ, ಮಹಿಳೆಯರಿಗೆ ಏನು ಅವರ ಕಷ್ಟಗಳಿದೆ ಅಥವಾ ಹೆಲ್ತ್ ರಿಲೇಟೆಡ್ ಏನು ಇಶ್ಯೂಸ್ ಇದೆ ಅದಕ್ಕೊಂದು ಸಲಹೆ, ತಪಾಸಣೆ ಇದೆಲ್ಲ ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿ ಮುಖ್ಯವಾಗಿ ನಮ್ಮ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ನಮ್ಮ ಯೋಗ ಡಿಪಾರ್ಟ್ಮೆಂಟ್, ನ್ಯಾಚುರೋಪತಿ ಡಿಪಾರ್ಟ್ಮೆಂಟಿಂದಾಗಿ ಮುಖ್ಯವಾಗಿ ಯೋಗದಲ್ಲಿ ಹೇಗೆ ನಾವು ಒತ್ತಡ ನಿವಾರಣೆಯನ್ನು ನಾವು ಮಾಡ್ಕೊಳ್ಬೋದು ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರೊಟ್ಟಿಗೆ ಆಹಾರ ಹಬ್ಬ ಅಂತ ಹೇಳುವಂಥದ್ದು ಭಾರಿ ಒಂದು ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡ್ತಿದ್ದೇವೆ. ನಮ್ಮ ಉಡುಪಿಯ ರಾಘವೇಂದ್ರ ಉಡುಪ ಅವರ ಸಾರಥ್ಯದಲ್ಲಿ ಮಾಡುವಂಥ ಈ ಕಾರ್ಯಕ್ರಮ. ಇದರಲ್ಲಿ ನಾವು ಒಂದು 22 ಬೇರೆ ಬೇರೆ ಆಹಾರ ಅಂದರೆ ಆಯುರ್ವೇದದಲ್ಲಿ ಹೇಳಿದಂಥ, ನಮ್ಮ ಸಂಹಿತೆಗಳಲ್ಲಿ ಹೇಳಿದಂಥ ಆಹಾರಗಳನ್ನು ನಾವು ಪ್ರಿಪೇರ್ ಮಾಡಿ ಜನಗಳಿಗೆ ಪ್ರದರ್ಶನ ಮತ್ತು ಮಾರಾಟ ಎರಡೂ ಮಾಡುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ. ಅದೇ ರೀತಿ ನ್ಯಾಚುರೋಪತಿಯಲ್ಲಿ ಹೇಳಿದಂಥ ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ಮಾಡಿದಂಥ ಸಲಾಡುಗಳಿರ್ಬೋದು, ಇದನ್ನೆಲ್ಲ ಪ್ರದರ್ಶನ ಮತ್ತು ಮಾರಾಟ ಮಾಡುವಂಥ ಒಂದು ಕಾರ್ಯಕ್ರಮ ಸಹ ನಾವು ಇಟ್ಕೊಂಡಿದ್ದೇವೆ. ಅದರೊಟ್ಟಿಗೆ ಈ ಮುಖ್ಯವಾಗಿ ನಾವು ಸುಮಾರು 70 ಸ್ಟಾಲ್ಗಳಿರುವಂತಹ ಸಾವಯವ ಹಬ್ಬ, ಸಾವಯವ ಸಂತೆ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಿದ್ದೇವೆ. ಅಲ್ಲಿ ಸಹ ಪ್ರದರ್ಶನ ಮತ್ತು ಮಾರಾಟ ಎರಡೂ ಸಹ ಇದೆ. ಅಲ್ಲಿ ಬೇರೆ ಬೇರೆ ಊರಿಂದ ಬಂದು ಜನಗಳು ಈ ಸಾವಯವ ರಿಲೇಟೆಡ್, ಆರ್ಗಾನಿಕ್ ರಿಲೇಟೆಡ್ ಇರುವಂಥ ವಸ್ತುಗಳನ್ನು ಪ್ರದರ್ಶನ ಮಾಡ್ತಾರೆ. ಅದೇ ರೀತಿ ಆರ್ಗಾನಿಕ್ ರೀತಿಯಲ್ಲಿ ಮಾಡಿದಂಥ ಆಹಾರಗಳನ್ನು ಅಲ್ಲಿ ಪ್ರದರ್ಶನ ಮತ್ತು ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಅದರೊಟ್ಟಿಗೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ವೈಜ್ಞಾನಿಕ ಇರುವಂಥ, ಅಂದರೆ ನಮ್ಮ ಸೈಂಟಿಫಿಕ್ ಸೆಷನ್ಸ್ ಸಹ ಇಟ್ಕೊಂಡಿದ್ದೇವೆ. ಬೇರೆ ಬೇರೆ ಎಮಿನೆಂಟ್ ಡಾಕ್ಟರ್ಸ್ ಬಂದು ಅವರು ಸ್ಪೀಚ್ ಕೊಡ್ತಾರೆ, ದೇ ವಿಲ್ ಎಜುಕೇಟ್ ಅವರ್ ಸ್ಟೂಡೆಂಟ್ಸ್. ಆ ಥರ ಸಹ ಕಾರ್ಯಕ್ರಮ ಇದೆ. ಸೊ ಇದೆಲ್ಲ ಒಂದು 2 ದಿವಸ ನಡೆಯುವಂತಹ ಒಂದು ಹಬ್ಬ. ಖಂಡಿತವಾಗಿ ಇದು ನಾವು
ಹಬ್ಬವಾಗಿ ನೋಡಬೇಕಾಗ್ತದೆ. ಇಲ್ಲಿ ಪಬ್ಲಿಕ್ ಬರಬೇಕು. ನಮ್ಮ ಮುಖ್ಯ ಕಾರಣ ಮಾಡುವಂಥ ಉದ್ದೇಶ ಮೇಡಮ್ ಹೇಳಿದಾಗೆ ಜನಗಳಿಗೆ ಆಯುಷ್ ಸಿಸ್ಟಮಲ್ಲಿ ಏನಿದೆ, ಏನಾಗ್ತಾ ಇದೆ, ಏನು ಬದಲಾವಣೆಗಳಾಗ್ತಾ ಇದೆ, ಹೇಗೆ ಅದನ್ನು ಜನಗಳಿಗೆ ಹತ್ತಿರ ತಗೊಂಡು ಹೋಗ್ಬೋದು ಅಂತ ಹೇಳುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಸಂಜೆ ಹೊತ್ತಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಇದೆ.